ಸುಮಾರು 2 ತಿಂಗಳ ಹಿಂದೆನೇ ನಾವು ಮಾಡಬೇಕಾಗಿತ್ತು. ಅದು ಕಾರಣಾಂತರದಿಂದ ಮುಂದೆ ಹೋಗ್ತಾ ಇತ್ತು. ಇದೇ ತಿಂಗಳು 7ನೇ ತಾರೀಕು ನಮ್ಮದು ಕಾರ್ಯಕ್ರಮ ನಿಗದಿಯಾಗಿತ್ತು. ಈ ರಾಜ್ಯದ ಮುಖ್ಯಮಂತ್ರಿಗಳು ಕಾರ್ಯಕ್ರಮನ ದಿಢೀರಂತ ಸಿರಿಮಳ್ಳಿಗೆ ಕಾರ್ಯಕ್ರಮ ಹಾಕ್ಕೊಂಡಿದ್ದರಿಂದ ಪೊಲೀಸ್ ಇಲಾಖೆಯವರು ನಮಗೆ 7ನೇ ತಾರೀಕು ಬಂದೋಬಸ್ತ್ ಕೊಡೋಕ್ಕಾಗಲ್ಲ, ಅದರಿಂದ ಸ್ವಲ್ಪ ಮುಂದೂಡ್ಕೊಳ್ಳಿ ಅಂತ ಹೇಳಿದ್ರು. ಅದರಂತೆ ನಮ್ಮ ರಾಜ್ಯ ಯುವ ಘಟಕದ ನಾಯಕರು ಒಂದೇ ಕ್ಷೇತ್ರದಲ್ಲಿ 2 ಕಾರ್ಯಕ್ರಮ ಮಾಡೋದು ಬೇಡ, ಗೊಂದಲ ಆಗ್ತದೆ, ಪೊಲೀಸ್ನವ್ರಿಗೂ ತೊಂದರೆ ಆಗ್ತದೆ ಅಂತೇಳಿ ಅವರು ಸಮಯನ ಚೇಂಜ್ ಮಾಡಿಕೊಂಡ್ರು. ಅದೇ ರೀತಿ ಇವತ್ತು 27ನೇ ತಾರೀಕು ಶ್ರೀರಾಮನವಮಿ ದಿನ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಅವರು ಮುಂದೆ ನಿಮ್ಮೆಲ್ಲರ ಭವಿಷ್ಯದ ನಾಯಕರು. ಅದೇ ರೀತಿ ಪಕ್ಕದ ಕ್ಷೇತ್ರದ ಹರೀಶ್ ಗೌಡ್ರು ಶಾಸಕರು ಅವರು ಸುಧಾ ನಮ್ಮ ವೇದಿಕೆಯಲ್ಲಿದ್ದಾರೆ. ಮಂಜೇಗೌಡರು ಸುಧಾ ವೇದಿಕೆಯಲ್ಲಿದ್ದಾರೆ. ಮೇಯರ್ ರವಿಯವರು ವೇದಿಕೆಯಲ್ಲಿದ್ದಾರೆ. ನರಸಿಂಹೇಗೌಡರು ವೇದಿಕೆಯಲ್ಲಿದ್ದಾರೆ. ರಾಜೇಂದ್ರನವರು ವೇದಿಕೆಯಲ್ಲಿದ್ದಾರೆ. ಮೈಮಲ್ ಪ್ರಸನ್ನ ಅವರು ವೇದಿಕೆಯಲ್ಲಿದ್ದಾರೆ. ಒಕ್ಕಲಿಗ ಸಮಾಜ ಅಧ್ಯಕ್ಷರಾದಂಥ ಹರೀಶ್ ಗೌಡರು ವೇದಿಕೆಯಲ್ಲಿದ್ದಾರೆ. ನಮ್ಮ ನಗರದ ದಲಿತ ಸಮಾಜ ಮುಖಂಡರಾದಂಥ ಸೋಮಣ್ಣವರು ವೇದಿಕೆಯಲ್ಲಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಮುಂದಿನ ಭವಿಷ್ಯದ ನಾಯಕರು ಅವರು ನಮ್ಮ ಜಿಲ್ಲೆಗೆ ಅವರು ಸುಧಾ ಇದ್ದಾರೆ. ಅದೇ ರೀತಿ ಪಕ್ಕದ ಪಿರಿಯಾಪಟ್ಟಣ ಗ್ರಾಮದ ತಾಲೂಕು ಕ್ಷೇತ್ರದ ಮಾಜಿ ಶಾಸಕರಂತ ಮಾದೇವಣ್ಣವರಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಹಿರಿಯ ಸಚಿವರಾದಂಥ ನಮ್ಮ ಮಾರ್ಗದರ್ಶಕರಾದಂಥ ಸಾರಾ ಮಹೇಶಣ್ಣವರು ಸ್ವಲ್ಪ ತಡವಾಗಿ ಬಂದಿದ್ದಾರೆ. ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಒಂದು ಚಪ್ಪಾಳೆನ ಜೋರಾದಂಥ ಚಪ್ಪಾಳೆ ಕೊಡಬೇಕು, ಮಹೇಶ್ ಅಣ್ಣವ್ರಿಗೆ ವೆಲ್ಕಮ್ ಮಾಡಬೇಕು ಅಂತೇಳಿ ನಿಮ್ಮೆಲ್ಲರ ಒತ್ತಾಯದ ಮೇರೆಗೆ ಅವ್ರಿಗೊಂದು ಸ್ವಾಗತ ಕೋರ್ತಾ ಇದ್ದೀನಿ. ಸ್ವಾಗತ ಮಾಡ್ರಪ್ಪ. ಒಂದು ಶಾಲು ಒದಗಿಸ್ರಿ ಶಾಮಣ್ಣ. ಅಲ್ಲೊಂದು ಶಾಲ್ ತಗೊಂಡು ಶಾಲು ಮಾಜಿ ಸಚಿವರು ನಮ್ಮ ಮಾರ್ಗದರ್ಶಕರಾದಂಥ ಸಾರಾ ಮಹೇಶಣ್ಣವರು ತಡವಾಗಿ ಬಂದಿದ್ದಾರೆ. ಅವರು ಮೋಸ್ಟ್ಲಿ KR ನಗರ ಕ್ಷೇತ್ರದಲ್ಲಿ ಪ್ರವಾಸದಲ್ಲಿದ್ದೀನಿ, ಬರ್ತೀನಿ ಅಂತ ಹೇಳಿದ್ರು, ತಡವಾಗಿ ಬಂದಿದ್ದಾರೆ. ಇವತ್ತು ಜನರೊಂದಿಗೆ ಜನತಾದಳ ಕಾರ್ಯಕ್ರಮನ ಹಾಗೂ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮನ ನಿಮ್ಮೆಲ್ಲರ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಉದ್ಘಾಟನೆ ಮಾಡಿದ್ದಾರೆ. ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇವತ್ತು 2023ರಿಂದ ಏನು ಈ ಕ್ಷೇತ್ರದಲ್ಲಿ ಏನೇನು ಬೆಳವಣಿಗೆ ಆಯಿತು. 16ರಲ್ಲಿ ನಾನು ಬಂದೆ, 18ರಲ್ಲಿ ನನಗೆ ಟಿಕೆಟ್ ಮಿಸ್ ಆಯಿತು. ಮತ್ತೆ ಅದೇ ರೀತಿ 23ರಲ್ಲಿ ಇದೇ ಪಕ್ಷದಲ್ಲಿ ನಾನು ಸಂಘಟನೆ ಮಾಡ್ತಾ ಇದ್ದೆ. ಕೆಲವು ಕಾರಣದಿಂದ ನನಗೂ 23ರಲ್ಲಿ ಟಿಕೆಟ್ ತಪ್ಪೋಯ್ತು. ಅದರಂತೆ ನಮ್ಮ ರಾಷ್ಟ್ರೀಯ ಪಕ್ಷ BJP ಪಕ್ಷದ ಕಾರ್ಯಕರ್ತರು ಮತ್ತು ಪಕ್ಷದ ಅಭಿಮಾನಿಗಳು ನನ್ನನ್ನು BJP ಪಕ್ಷಕ್ಕೆ ಕರೆದು 20 ದಿನದಲ್ಲಿ ಚುನಾವಣೆ ಮಾಡಿ ನಮ್ಮ ಅಭಿಮಾನಿಗಳು BJP ಪಕ್ಷದ ಕಾರ್ಯಕರ್ತರು ಎಲ್ಲರೂ ಸೇರಿ ನನಗೆ ಕೇವಲ 20 ದಿನದಲ್ಲಿ 50,000 ಮತ ಕೊಟ್ಟು ನನ್ನ 2ನೇ ಸ್ಥಾನಕ್ಕೆ ತಂದರು. ಅದರಿಂದ ಈ ಕ್ಷೇತ್ರದ ಜನ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದಾರೆ. 50,000 ಜನ ನನಗೆ ಮತ ಕೊಟ್ಟಿದ್ದಾರೆ. ಅವ್ರ ಜೊತೆ ನಾನು ನಿಲ್ಲಬೇಕು, ಕಷ್ಟನೋ ಸುಖನೋ 10 ವರ್ಷ ತುಂಬಿಸಿದ್ದೀನಿ. ನಾವು ಇಲ್ಲಿ ಇರೋವರೆಗೂ ನಮ್ಮನ್ನು ನಂಬಿರೋಂಥ ಜನನ ನಾವು ಕೈ ಬಿಡಬಾರ್ದು ಅಂತೇಳಿ ಈಗ ಹೆಗ್ಗಿಡದೇವನಕೋಟೆ ತಾಲೂಕಲ್ಲಿ 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಅದೇ ರೀತಿ ಕಳೆದ ಜನವರಿ ಹೊಸ ವರ್ಷದಲ್ಲಿ 25ರ ಹೊಸ ವರ್ಷದಲ್ಲಿ ಕುಮಾರಣ್ಣವ್ರಿಗೆ ವಿಶ್ ಮಾಡಲಿಕ್ಕೆ ಅಂತ ದೆಹಲಿಗೆ ಹೋಗಿದ್ದೆ ನಾನು. ಅವಾಗ ನನಗೆ ಸಾರಾ ಮಹೇಶಣ್ಣವರು, ಹರೀಶ್ ಗೌಡ್ರು, ಮಾದೇವಣ್ಣವರು, ಅಶ್ವಿನ್ ಕುಮಾರ್ ಅವರು ಎಲ್ಲರೂ ಸೇರಿ ನಮ್ಮನ್ನು ಪಕ್ಷಕ್ಕೆ ಕರ್ಕೊಂಬರ್ಬೇಕು ಅಂತೇಳಿ ಮಾತುಕತೆ ಆಯಿತು. ಅದೇ ರೀತಿ ಕುಮಾರಣ್ಣವರು
ಕುಮಾರಣ್ಣವರ ನನ್ನ ಬಾಂಧವ್ಯ ಅದು ಅವ ಬಾಂಧವ್ಯದಿಂದನೇ ನಾನು ಏನೇ ನನಗೆ ನೋವಾದರೂ ತೊಂದರೆ ಆದರೂ ಅವರು ನನ್ನ ಕೈ ಬಿಟ್ಟಿಲ್ಲ, ನಾನು ಅವ್ರನ್ನ ಕೈ ಬಿಡೋದಿಲ್ಲ, ಆ ಪಕ್ಷದ ಕಾರ್ಯಕರ್ತರನ್ನ ಕೈ ಬಿಡಲ್ಲ ಅಂತೇಳಿ ಮತ್ತೆ ನಾನು JDS ಪಕ್ಷಕ್ಕೆ ಜೂನ್ 26ನೇ ತಾರೀಕು ಸೇರ್ಪಡೆ ಆದೆ. ಅದೇ ರೀತಿ ಕಚೇರಿಗೆ ಬರೋ ದಿನನೂ ನನಗೆ ಅದ್ದೂರಿ ಸ್ವಾಗತ ಕೋರಿದ್ರಿ, ಎಲ್ಲ ನನಗೆ ಪ್ರೀತಿ ತೋರಿಸಿದಿರಿ. ಇವತ್ತು ಮಾರ್ಚ್ ತಿಂಗಳಲ್ಲಿ ಕುಮಾರಣ್ಣವರು ಈ ಕ್ಷೇತ್ರಕ್ಕೆ ಬರಬೇಕಾಗಿತ್ತು. ಕ್ಷೇತ್ರಕ್ಕೆ ಸ್ವಲ್ಪ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಕಳಿಸ್ಕೊಡ್ತೀನಿ, ಮೇ ಮತ್ತೆ ಜೂನ್ಗೆ ಬರ್ತೀನಿ ಅಂತ ಹೇಳಿದ್ದಾರೆ. ನಾನು ಕರ್ಕೊಂಬರ್ತೀನಿ. ಅವತ್ತು ಈ ತಾಲೂಕಿಗೆ ಒಂದು ಹಸಿವು ಮುಕ್ತ ಕಾರ್ಯಕ್ರಮ ಕೊಡಬೇಕು ಅಂತ ಹಿಂದೆ ಏನು ನಾನು ಅಪ್ಪಾಜಿ ಕ್ಯಾಂಟೀನ್ನ ತೆರೆಕೊಟ್ಟಿದ್ದೆ. ಕಾಲೇಜು ಮಕ್ಕಳಿಗೆ, ಕೂಲಿ ಕಾರ್ಮಿಕರಿಗೆ ಮತ್ತೆ ಬಡವರಿಗೆ ಅನುಕೂಲ ಆಗಲಿ ಅಂತ ನಾನು 2022ರಲ್ಲಿ ಒಂದು ಅಪ್ಪಾಜಿ ಕ್ಯಾಂಟೀನ್ನ ನಾನು ತೆರೆದಿದ್ದೆ. ಕೇವಲ 10 ರೂಪಾಯಿಗೆ ಊಟ ಕೊಡುವಂಥದ್ದು, ಬಡ ಮಕ್ಕಳಿಗೆ ಮತ್ತೆ ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗಲಿ ಅಂತೇಳಿ ನಾನು ಆ ಕಾರ್ಯಕ್ರಮ ಕೊಟ್ಟಿದ್ದೆ. ನಮ್ಮ ಕೇಂದ್ರ ಸಚಿವರಾದಂಥ ಕುಮಾರಣ್ಣವರು ಆ ಕಾರ್ಯಕ್ರಮನ ಬಂದು ಉದ್ಘಾಟನೆ ಮಾಡಿಕೊಟ್ಟಿದ್ರು. ಅದಾದ ನಂತರ ಕೋವಿಡ್ ಸಂದರ್ಭದಲ್ಲಿ ಏನೇನು ಕಾರ್ಯಕ್ರಮಗಳನ್ನ ಕೊಡಬೇಕು ಅಂತ ಕುಮಾರಣ್ಣವರು ನನಗೆ ಮಾರ್ಗದರ್ಶನ ಕೊಟ್ಟಿದ್ರು. ಅದೇ ರೀತಿ ನಾನು ಆ ಕಾರ್ಯಕ್ರಮಗಳೆಲ್ಲ ಕೊಟ್ಕೊಂಬಂದೆ. 25,000 ಕುಟುಂಬಗಳಿಗೆ 25,000 ಕಿಟ್ಗಳನ್ನ ವಿತರಣೆ ಮಾಡಿದ್ದೆ. 3,000 ಜನ ಕೋವಿಡ್ ಇಂದ ತತ್ತರಿಸಿದಂತ ವ್ಯಕ್ತಿಗಳಿಗೆ ಆಯಾ ಹಾಸ್ಪಿಟ್ಲುಗಳಿಗೆ 3,000 ಬಾಕ್ಸ್ ಮೆಡಿಸನ್ 15 ದಿನಕ್ಕೆ ಆಗುವಷ್ಟು ಮೆಡಿಸನ್ ಅನ್ನ ನಾನು ತರಿಸ್ಕೊಟ್ಟಿದ್ದೆ. ಅದೇ ರೀತಿ 2 ಆಂಬುಲೆನ್ಸ್ನ ಬಿಟ್ಕೊಟ್ಟಿದ್ದೆ. ಇದಕ್ಕೆಲ್ಲ ಒಂದು ಆಶೀರ್ವಾದ ಮಾಡಿ ನನಗೆ ಕಳೆದ ಚುನಾವಣೆಯಲ್ಲಿ ಈ ಕ್ಷೇತ್ರದಲ್ಲಿ ಉಳ್ಕೊಳ್ಳುವಂತ ರೀತಿ ಮಾಡಿದಿರಿ. ಒಂದು 2 ವಿಚಾರನ, ಕಾಂಗ್ರೆಸ್ ಸರ್ಕಾರದ ವಿಚಾರನ ನಾನು ಮಾತಾಡ್ತೀನಿ. ಬಾಕಿದೆಲ್ಲನ ನಿಖಿಲ್ ಕುಮಾರಸ್ವಾಮಿ ಅವರು, ನಮ್ಮ ಭವಿಷ್ಯದ ನಾಯಕರು ಮಾತಾಡ್ತಾರೆ. ಈ ತಾಲೂಕಿನಲ್ಲಿ 10 ವರ್ಷದಿಂದ ಯಾರಿಗೂ ದುರಸ್ತಿ ಸಿಗ್ಲಿಲ್ಲ, ಸಾಗುವಳಿ ಚೀಟಿ ಸಿಗಲಿಲ್ಲ. ಒಂದೊಂದು ಎಕರೆಗೆ 1 ಲಕ್ಷ ರೂಪಾಯಿ ತಾಲೂಕು ಕಚೇರಿಯಲ್ಲಿ ವಸೂಲಿ ಮಾಡ್ತಾ ಇದ್ದಾರೆ. ಅಯ್ಯಪ್ಪ ಬಂದಿದೆಯೇನಪ್ಪ, ಸವ್ಯ ಮಾಡ ಅಯ್ಯಪ್ಪ. ಅಯ್ಯಪ್ಪ ಬಂದು ಪಡುಕೋಟೆ ಅಯ್ಯಪ್ಪನೇ 2 ಲಕ್ಷ ಕೊಟ್ಟಿದ್ದಾನಂತೆ ತಾಲೂಕು ಆಫೀಸಲ್ಲಿ 1 ಎಕರೆಗೆ. ಇದು ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇರೋಂಥ ಒಂದು ಜನೋಪಯೋಗಿ ಕೆಲಸ. ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ಎಲ್ಲದ್ರ ಮೇಲೂ ಬೆಲೆ ಜಾಸ್ತಿ ಮಾಡಿ ಎಲ್ಲರ ಜೋಬ್ಗೂ ಕೈ ಹಾಕಿ ನಿಮ್ಗೆ 2,000 ಕೊಡ್ತಾ ಇದ್ದಾರೆ. ಆದರೆ ಕುಮಾರಣ್ಣವರು 2 ಲಕ್ಷ, 3 ಲಕ್ಷ, 4 ಲಕ್ಷನ ಕೋಟಿಗಟ್ಟಲೆ ಸಾಲ ಮನ್ನಾ ಮಾಡಿಕೊಟ್ರು ನಿಮಗೆ. $25,000 ಕೋಟಿ ಸಾಲ ಮನ್ನಾ ಮಾಡಿದಾಗ ಅವರು ಯಾರ ತಲೆ ಮೇಲೂ ಸಾಲ ಹೊರಿಸ್ಲಿಲ್ಲ. ಇವರು 2,000 ರೂಪಾಯಿ ಗ್ಯಾರಂಟಿ ಕೊಡ್ತೀನಿ ಅಂತೇಳಿ 8.5-9 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಆ ಸಾಲ ತೀರ್ಸೋಕ್ಕೂ ಆಗಲ್ಲ, ನಮಗೆ ಗ್ಯಾರಂಟಿನ ಮುಂದುವರ್ಸೋಕ್ಕೂ ಆಗಲ್ಲ. ಅವ್ರ ಕೈಲಿ 10 ರೂಪಾಯಿಗೆ ಸಿಗ್ತಾ ಇತ್ತು ಪಾಣಿ, 25 ರೂಪಾಯಿ ಮಾಡಿದ್ದಾರೆ. ರಿಜಿಸ್ಟ್ರೇಷನ್ ಫೀಸ್ನ ಜಾಸ್ತಿ ಮಾಡಿದ್ದಾರೆ. ನಿಮ್ಗೆಲ್ಲ ಗೊತ್ತಿದೆ. ನೋಂದಣಿಕಾರಿಗೆ ರಿಜಿಸ್ಟರ್ ಆಫೀಸ್ಗೆ ಹೋದ್ರೆ ನಿಮಗೆ ಎಷ್ಟು ಖರ್ಚು ಬರ್ತದೆ ಅಂತ ನಮಗೆಲ್ಲ ಗೊತ್ತಿದೆ. ಅದೇ ರೀತಿ ಈ ತಾಲೂಕಿನಲ್ಲಿ ನಿಮ್ಗೆ ಇನ್ನೊಂದು ಅಚ್ಚರಿಯ ವಿಚಾರ, ವಿದ್ಯಾಭ್ಯಾಸದಲ್ಲಿ 10ನೇ ಸ್ಥಾನಕ್ಕೆ ಹೋಗೈತೆ ನಮ್ಮ HD ಕೋಟೆ ತಾಲೂಕು ಜಿಲ್ಲೆನಲ್ಲಿ. ಅದ್ರ ಕಡೆ ಶಾಸಕರು ಗಮನ ಕೊಟ್ಟಿಲ್ಲ. ಎಜುಕೇಶನ್, ಮಕ್ಕಳಿಗೆ ಎಜುಕೇಶನ್ ಕೊಡ್ತೀವಿ ಅಂತ ಹೇಳ್ತಾರೆ. ಎಜುಕೇಶನ್ 10ನೇ ಸ್ಥಾನಕ್ಕೆ ಹೋಗೈತೆ ಜಿಲ್ಲೆಯಲ್ಲಿ. ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ,
ತಾಲೂಕಲ್ಲಿ ಡ್ರಗ್ಸ್ ಅವಳಿ ಜಾಸ್ತಿ ಆಗದೆ ಅಂತ. ಡ್ರಗ್ಸ್ ಎಲ್ಲಿಂದ ಬತ್ತಪ್ಪ? ತಾಲೂಕಿಗೆ ಡ್ರಗ್ಸ್ ಎಲ್ಲಿಂದ ಬತ್ತು? ಶಾಸಕರು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು. ಯಾವ ರೀತಿ ಆಡಳಿತ ನಡೀತಾ ಇದೆ, ಯಾವ ರೀತಿ ಬಡವರ ಮಕ್ಕಳನ್ನ ಇವರು ಯೋಗಕ್ಷೇಮ ವಿಚಾರಿಸ್ತಾ ಇದ್ದಾರೆ, ಮತ್ತೆ ಯಾವ ರೀತಿ ವಿದ್ಯಾರ್ಥಿಗಳಿಗೆ ಇವರು ರಕ್ಷಣೆ ಕೊಡ್ತಾ ಇದ್ದಾರೆ ಅಂತ ಯೋಚನೆ ಮಾಡಬೇಕು ತಾವೆಲ್ಲ. ಡ್ರಗ್ಸ್ ಕೋಟೆ ತಾಲೂಕಲ್ಲಿ ಡ್ರಗ್ಸ್ ಓಡಾಡ್ತಾ ಇದೆಯಂತೆ. ಅದೇ ರೀತಿ ಕೋಟಿಗಟ್ಟಲೆ ಬೆಡ್ಸು ನಡೀತಾ ಇದೆಯಂತೆ ಕೋಟೆ ತಾಲೂಕಲ್ಲಿ. ಕೇರಳ ಬಾರ್ಡ್ರು, ನಂಜನಗೂಡು ಬಾರ್ಡ್ರು. ಇದು ನಾವೇಳಿಲ್ಲ, ಪತ್ರಿಕೆಯರು ಹೇಳಿದ್ದಾರೆ, ಮತ್ತೆ ಈ ಕ್ಷೇತ್ರದ ಜನ ಹೇಳಿದ್ದಾರೆ. ಜೂಜಾಟದ ಅವಳಿ ಜಾಸ್ತಿ ಆಗೈತೆ ಇಲ್ಲಿ ಅಂತ. ತಾಲೂಕು ಕಚೇರಿಗೆ ನೀವು ಯಾರಾದರೂ ಹೋದ್ರೆ ನೀವ್ಯಾರು ಒಳಗಡೆ ಹೋಗಂಗಿಲ್ಲ. ಅದರದೇ ಆದಂಥ ಏಜೆಂಟ್ಗಳು ಬಿಟ್ಟಿದ್ದಾರೆ. ಎಕರೆಗೆ 1 ಲಕ್ಷ 2 ಲಕ್ಷ ನೀವು ದುಡ್ಡು ಕಮಿಟ್ ಮಾಡಿದ್ರೆ ಮಾತ್ರ ಅವರು ಒಳಗಡೆನೆ ನಿಮ್ಮ ಡಾಕ್ಯುಮೆಂಟ್ ಈಚೆ ಬರ್ತದೆ. ಇಲ್ಲ ಅಂದ್ರೆ 10 ದಿನ 15 ದಿನ ಅಲ್ದು ನೀವೇ ಸುಸ್ತಾಗಿ ಕೊನೆಗೆ ಕಮಿಟ್ಮೆಂಟ್ ಮಾಡಬೇಕು ಅಂತ ಪರಿಸ್ಥಿತಿ ಆಗಿದೆ. ಅದರಿಂದ SCP TSP ಈ ಕ್ಷೇತ್ರದಲ್ಲಿ SC ST ಜನ ತುಂಬಾ ಇದ್ದಾರೆ. 75ರಿಂದ 80 ಸಾವಿರ ಇದ್ದಾರೆ. SCP TSP ಹಣನ 35 ಸಾವಿರ ಕೋಟಿನ, ಪರಿಶಿಷ್ಟ ಜಾತಿ ಮರಿತೆ ಪರಿಶಿಷ್ಟ ಪಂಗಡದ ಹಣನ 35 ಸಾವಿರ ಕೋಟಿ ಇವರು ಬೇರೆ ಕಾಮಗಾರಿಗೆ ಬೇರೆ ಇಲಾಖೆಗೆ ವರ್ಗಾವಣೆ ಮಾಡಿಕೊಂಡಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ಇಲ್ಲಿ ಗೆದ್ದಿರ್ತಕ್ಕಂಥ ಮೀಸಲಾತಿ ಕ್ಷೇತ್ರದಲ್ಲಿ ಮೀಸಲು ಕ್ಷೇತ್ರದಲ್ಲಿ ಗೆದ್ದಂತ ಶಾಸಕರು, ಈ ಕ್ಷೇತ್ರದಲ್ಲಿ ಗೆದ್ದಂತ ಲೋಕಸಭಾ ಸದಸ್ಯರು, ಇವರಿಬ್ರು ಸುಧಾ ಚಕಾರ ಎತ್ತಿಲ್ಲ. ಮೊನ್ನೆ ಬಡ್ಜೆಟ್ ಮುಂಚೆ SC ST ಶಾಸಕರು ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಕೊಟ್ರಂತೆ. ಈಗ ನಮ್ಮ ಪರಿಶಿಷ್ಟ ವರ್ಗ ಪರಿಶಿಷ್ಟ ಪಂಗಡದ ಹಣನ ನೀವು ಯಾವುದೇ ಇದಕ್ಕೆ ವರ್ಗಾವಣೆ ಮಾಡ್ಕೋಬೇಡಿ ಅಂತ. ಸುಮ್ಮನೆ ಅದು ಇವ್ರು ಯಾರು ಲೆಟ್ರ್ ಕೊಡ್ಬೇಕಾಗಿರಲ್ಲ ಮುಖ್ಯಮಂತ್ರಿಗಳಿಗೆ, ಸದನದಲ್ಲೇ ಮಾತಾಡಬಹುದಾಯಿತು. ಇವ್ರಿಗೆ ಯಾರಿಗೂ ಸದನದಲ್ಲಿ ಮಾತಾಡೋ ಮುಖ್ಯಮಂತ್ರಿಗಳ ಮುಂದೆ ಮಾತಾಡೋ ಧೈರ್ಯ ಇವ್ರಿಗೆ ಯಾರು ಮಾಡಲಿಲ್ಲ. ಒಂದೇ ಒಂದು ಲೋಕಸಭೆ ಚುನಾವಣೆಗೋಸ್ಕರ ವಾಲ್ಮೀಕಿ ನಿಗಮದಲ್ಲಿ 97 ಕೋಟಿ ಹಣನ ಎಲೆಕ್ಷನ್ಗೋಸ್ಕರ ಲೂಟಿ ಮಾಡಿಬಿಟ್ರು. ಪರಿಶಿಷ್ಟ ಪಂಗಡದ ನಿರುದ್ಯೋಗಿಗಳಿಗೆ ಉದ್ಯೋಗ ಕಟ್ಕೊಳ್ಳುವಂತ ಬಡವರಿಗೆ ಮೀಸಲಾಗಿದ್ದಂತ ಹಣನ 97 ಕೋಟಿನ ಎಣ್ಣೆ ಅಂಗಡಿಗೆ, ಪೆಟ್ರೋಲ್ ಬಂಕ್ಗೆ, ಗಿರ್ವಿ ಅಂಗಡಿಗೆ, ಕೊನೆಗೆ ಮಹಾರಾಷ್ಟ್ರಕ್ಕೂ ಕಳ್ಸಿಕೊಟ್ಬಿಟ್ರು. ನಮ್ಮ ನಾಗೇಂದ್ರನವರು ಜೈಲ್ಗೂ ಹೋಗಿ ಬಂದ್ಬಿಟ್ರು. 97 ಕೋಟಿ ದುಡ್ಡುಗೋಸ್ಕರ, ಅದೊಂದು ಲೋಕಸಭೆ ಸೀಟ್ಗೋಸ್ಕರ ಸುಮ್ಮನೆ ಸುಳ್ಳು ಹೇಳಿದ್ರು. ಈ ಕ್ಷೇತ್ರದಲ್ಲಿ SC ST ಮೀಸಲಾತಿ ಇರೋದ್ರಿಂದ, ನಮ್ಮ SC ST ಜನ ಜಾಸ್ತಿ ಇರೋದ್ರಿಂದ ನಿಮ್ಗೊಂದೇ ಒಂದು ಕೊನೆಯದಾಗಿ ಹೇಳಕ್ ಇಷ್ಟಪಡ್ತೀನಿ. ಕುಮಾರಣ್ಣವರು ಬಿಜೆಪಿ ಪಕ್ಷದೊಂದಿಗೆ ಸೇರ್ಕೊಂಡ್ರು, ಮೀಸಲಾತಿಗೆ ತೊಂದರೆ ಆಯ್ತದೆ ಅಂತ ಹೇಳಿದ್ರು. ಯಾರು ಮೀಸಲಾತಿಗೆ ತೊಂದರೆ ಕೊಡ್ತಾ ಇರೋದು? ಇವತ್ತು 340 350 ಜನ ಸೆಂಟ್ರಲ್ ಅಲ್ಲಿ ಅಧಿಕಾರ ಇದ್ದಾಗ, ಕಳೆದ ಬಾರಿ ಬಿಜೆಪಿ ಪವರ್ಫುಲ್ ಗವರ್ಮೆಂಟ್ ಇತ್ತು, ಅವತ್ತು ಸುಧಾ ಅವರು ಸಂವಿಧಾನದ ಕಡೆಗೆ ಕೈ ಹಾಕ್ಲಿಲ್ಲ, ಸಂವಿಧಾನ ಬದಲಾಯಿಸಲಿಲ್ಲ. ಇದು ಬಿಜೆಪಿ ಬಿ ಟೀಮು ಅಂತೇಳಿ ನಮ್ಮ ಪಕ್ಷದ ಮೇಲೆ ಇಲ್ಲ ಸಲ್ಲದ ಆರೋಪನ ದೇವೇಗೌಡ ಅಪ್ಪಾಜಿಯವರ ಮೇಲೆ, ಕುಮಾರಣ್ಣವ್ರ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಿಸ್ಬಿಟ್ರು. ಜಾತ್ಯತೀತ ಜನತಾದಳ ಪಕ್ಷ ಈ ಕ್ಷೇತ್ರದಲ್ಲಿ ಅಣ್ಣೂರು ವಿಧಾನಸಭಾ ಕ್ಷೇತ್ರದಲ್ಲಿ 500 ಜನ ಇಲ್ಲ ಮುಸಲ್ಮಾನರು. ಅಂತ ZP ಕ್ಷೇತ್ರದಲ್ಲಿ ದಳದ ಕಾರ್ಯಕರ್ತರು ದಳದ ಚಿಹ್ನೆ ಮೇಲೆ ಒಬ್ಬ ಮುಸಲ್ಮಾನ ಮಹಿಳೆಯರನ್ನ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಗೆಲ್ಲಿಸಿ ತಗೊಂಡೋಗಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರನ್ನು ಮಾಡಿದ್ರು. 500 ಜನ ಇರಲಿಲ್ಲ ಆ ಕ್ಷೇತ್ರದಲ್ಲಿ. ನಿಖಿಲಣ್ಣ, 500 ಜನ ಆ ಕ್ಷೇತ್ರದಲ್ಲಿ ಇರಲಿಲ್ಲ. 2 ಹಿಂದೂಗಳು ನಿಂತಿದ್ರು, 1 ಮುಸಲ್ಮಾನರು ನಿಂತಿದ್ರು. ನಾವು ತತ್ವ ಸಿದ್ಧಾಂತ ಪಕ್ಷದ ತತ್ವ ಸಿದ್ಧಾಂತ ಮತ್ತೆ
ನಾಯಕರ ಆದೇಶ ಅಂತ ಹೇಳಿ ಮುಸಲ್ಮಾನ ಮಹಿಳೆಗೆ ಮತ ಕೊಟ್ಟು ಅವ್ರನ್ನ ಗೆಲ್ಲಿಸಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರನ್ನ ಸಾರಾ ಮಹೇಶಣ್ಣವರು, ಮಹದೇವಣ್ಣವರು, ಅಶ್ವಿನ್ ಕುಮಾರ್ ಅವರು, ಜಿಲ್ಲೆಯಲ್ಲಿರೋ ಎಲ್ಲ ನಾಯಕರು ಸೇರಿ ಅವ್ರನ್ನ ಅಧ್ಯಕ್ಷನ ಮಾಡಿದ್ರು. ಅದೇ ರೀತಿ ನಮ್ಮ ಕ್ಷೇತ್ರದಲ್ಲಿ ಮತ್ತೆ KR ನಗರ ಕ್ಷೇತ್ರದಲ್ಲಿ ನಾಮದಾರಿಗೌಡ ಸಮಾಜ ಇದೆ. ಆ ಸಮಾಜಕ್ಕೆ ಒಂದು ಅಧಿಕಾರ ಕೊಡಬೇಕು ಅಂತೇಳಿ ಅವ್ರನ್ನೂ ಸುಧಾ ಜಿಲ್ಲಾ ಪಂಚಾಯತ್ ಅಧ್ಯಕ್ಷನ ಮಾಡಿದ್ರು. ನಮ್ದು ಜಾತ್ಯತೀತ ಜನತಾದಳ ಪಕ್ಷ ಹಿಂದೆ ನಾಗರಾಜಣ್ಣವರು ಯಾವ ಪಕ್ಷದಿಂದ ಇಲ್ಲಿ MLA ಆದ್ರು, ಚಲವೈನವರು ದಲಿತ ಸಮಾಜದ ಬಲಗೈ ಶಾಸಕರು, ಅವ್ರು ಯಾವ ಸಮಾಜದಿಂದ ಆದ್ರು, ಯಾವ ಪಕ್ಷದಿಂದ ಆದ್ರು, ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಜಾತ್ಯತೀತ ಜನತಾದಳ ದೇವೇಗೌಡ ಅಪ್ಪಾಜಿಯವರು ಕಟ್ಕೊಟ್ಟಂತ ಪಕ್ಷ ಇವತ್ತು SC ST ಜನಕ್ಕೆ ಏನೇನು ಅನುಕೂಲ ಮಾಡಿಕೊಟ್ಟಿದೆ ಅಂದ್ರೆ 1991ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಲೋಕಸಭೆಗೆ ಹೋದಾಗ ಪ್ರಧಾನಿಯಾಗಿದ್ದಂತ ಚಂದ್ರಶೇಖರ್ ಅವರಿಗೆ ವಾಲ್ಮೀಕಿ ಸಮಾಜನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಅಂತ ಇಡೀ ಕರ್ನಾಟಕದಲ್ಲಿ ಅವತ್ತು ಮೊಟ್ಟ ಮೊದಲ ಬಾರಿಗೆ ಪಾರ್ಲಿಮೆಂಟ್ ಅಲ್ಲಿ ಇದನ್ನ ಎಮರ್ಜೆನ್ಸಿ ತಂದು ನಮ್ಮನ್ನ ಮೀಸಲಾತಿಗೆ ಸೇರಿಸಿದ್ರು. ಚಂದ್ರಶೇಖರ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಅದನ್ನ ನಾನು ನಮ್ಮ ಪಕ್ಷದ ನಾಯಕರು ಮಾಡವ್ರಿ ಅಂತಲ್ಲ, ಇದೇ ಕಾಂಗ್ರೆಸ್ ಪಕ್ಷದ VS ಉಗ್ರಪ್ಪನವರು ಈಗ ಒಂದು 10 ದಿನದ ಹಿಂದೆ ಪ್ರೆಸ್ನಲ್ಲಿ ಹೇಳಿದ್ದಾರೆ. ಅವ್ರಿಗೆ ಜೋರಾಗಿ ಹೇಳಕ್ಕಾಗ್ಲಿಲ್ಲ ಉಗ್ರಪ್ಪನವ್ರಿಗೆ, ಯಾಕೆಂದ್ರೆ ನಿಧಾನ ಕೇಳಿದ್ರು. ದೇವೇಗೌಡ ಅಪ್ಪಾಜಿಯವರು ಮೀಸಲಾತಿ ಕೊಟ್ಟಿದ್ದ ನಿಧಾನ ಕೇಳಿದ್ರು. ಅವ್ರಿಗೆ ಗೊತ್ತಿತ್ತು, ಅವರು ನಮ್ಮ ಪಕ್ಷದಲ್ಲೇ ಇದ್ರು. ಅದೇ ರೀತಿ ನಮ್ಮ ವಾಲ್ಮೀಕಿ ಸಮಾಜಕ್ಕೆ ಬೆಳಗಾಮಿಂದ ಹಿಡಿದು ತುಮಕೂರಿಂದ ಹಿಡಿದು ಮೈಸೂರುವರೆಗೂ ಜನರಲ್ ಕ್ಷೇತ್ರದಲ್ಲಿ ಮೀಸಲಾತಿ ಅಲ್ಲ, ಜನರಲ್ ಕ್ಷೇತ್ರದಲ್ಲಿ ಟಿಕೆಟ್ ಕೊಟ್ಟು ವಿಧಾನಸಭೆಗೆ ಕಳಿಸಂತ ಧೈರ್ಯ ಮಾಡಿದ್ದು ನಮ್ಮ ಜಾತ್ಯತೀತ ಜನತಾದಳ ಪಕ್ಷ, ದೇವೇಗೌಡ ಅಪ್ಪಾಜಿಯವರು, ಕುಮಾರಣ್ಣವರು. 94ರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಮಂತ್ರಿ ಮಾಡಿದ್ದು ದೇವೇಗೌಡ ಅಪ್ಪಾಜಿಯವರು. 2004ರಲ್ಲಿ KN ರಾಜಣ್ಣವ್ರಿಗೆ ಕಾಂಗ್ರೆಸ್ ಇಂದ ಟಿಕೆಟ್ ಕೊಟ್ಟಿರಲ್ಲ, ತಕ್ಷಣ ಅವ್ರನ್ನ ಕರೆದು ಜನರಲ್ ಕ್ಷೇತ್ರ ಬೆಳ್ಳಾವಿಗೆ, ನೀವು ಯೋಚನೆ ಮಾಡಿ, ಒಂದು ಪರಿಶಿಷ್ಟ ಪಂಗಡದ ನಾಯಕರನ್ನ ಜನರಲ್ ಕ್ಷೇತ್ರದಲ್ಲಿ ತುಮಕೂರು ಜಿಲ್ಲೆನಲ್ಲಿ MLA ಮಾಡೋಂಥ ಧೈರ್ಯ ಮಾಡಿ ಅವ್ರಿಗೊಂದು ಅವಕಾಶ ಮಾಡಿಕೊಟ್ರು. ಅದೇ ರೀತಿ ನಿಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ನಮ್ಮ ಪಕ್ಷದ ಮಾಜಿ ಶಾಸಕರು ದಿವಂಗತ ಚಿಕ್ಕಮಾದು ಸಾಹೇಬರು, ಅವ್ರಿಗೆ ರಾಜಕೀಯ ಕಾಂಗ್ರೆಸ್ನಲ್ಲಿ ಟಿಕೆಟ್ ತಪ್ಪಿ ಕಾಂಗ್ರೆಸ್ನಲ್ಲಿ ಅವ್ರನ್ನ ಸ್ವಲ್ಪ ಸೈಡ್ ಲೈನ್ ಆಗಿದ್ರು. ಅವಾಗ ಇಡೀ ಜಿಲ್ಲೆ ನಾಯಕರು ಕುಮಾರಣ್ಣವರು, ದೇವೇಗೌಡ ಅಪ್ಪಾಜಿಯವರು ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿದ್ರು. ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿದ್ಮೇಲೆ ಅವ್ರನ್ನ ಅಲ್ಲಿಂದ ಕರ್ಕೊಬಂದು 2013ರಲ್ಲಿ ಈ ಕ್ಷೇತ್ರದಲ್ಲಿ ಅವ್ರಿಗೆ ಟಿಕೆಟ್ ಕೊಟ್ಟು MLA ಮಾಡಿದ್ರು. ಈಗಿನ ಶಾಸಕರು ಇದಾರಲ್ಲ, ನಿಮ್ಮೆಲ್ಲರ ಪ್ರೀತಿಯ ಶಾಸಕರು, ಆ ಶಾಸಕರಿಗೆ ಹುಣಸೂರಲ್ಲಿ ರಾಜಕೀಯವಾಗಿ ಜಿಲ್ಲಾ ಪಂಚಾಯತಿ ಟಿಕೆಟ್ ಕೊಟ್ಟು ಅವ್ರನ್ನ ಫಸ್ಟ್ ಪ್ರಪ್ರಥಮ ಬಾರಿಗೆ ಆಯ್ಕೆ ಮಾಡಿದ್ದು ಇದೇ JDS ಪಕ್ಷ. ಆದ್ರೆ ಈ ಕಾರ್ಯಕ್ರಮ ಮಾಡಕ್ಕೆ ಇಲ್ಲಿ ಸಲ್ಲದ ಕೆಲವು ಕಾಣದ ಕೈಗಳೆಲ್ಲ ಕೆಲಸ ಮಾಡ್ದವು. ಇಲ್ಲಿ ಇವ್ರಿಗೆ ಜಾಗ ಕೊಡಬಾರ್ದು, ಇಲ್ಲಿ ಸ್ಟೇಜ್ ಹಾಕಕ್ ಕೊಡಬಾರ್ದು ಅಂತ ಹೇಳಿ 2 ದಿನ ನಮ್ಮ ಪುರಸಭೆಯ ಚೀಫ್ ಆಫೀಸರ್ ಸುರೇಶ್ ಕುಮಾರ್ ಅವರು ನನಗೆ ಒತ್ತಡ ಇದೆ ಸರ್, ಅರ್ಥ ಮಾಡ್ಕೊಳ್ಳಿ, ನಾನು ಏನ್ ಮಾಡ್ಲಿ, ನಾನು ಕೊಡಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಅದನ್ನ ಜವಾಬ್ದಾರಿನ ನಮ್ಮ ಜಿಲ್ಲಾಧ್ಯಕ್ಷರಿಗೆ ವಹಿಸಿದೆ. ಜಿಲ್ಲಾಧ್ಯಕ್ಷರು ಜಿಲ್ಲಾಧಿಕಾರಿಗಳಿಗೆ ಮಾತಾಡಿ ಆ ಕಾರ್ಯಕ್ರಮನ ಇಲ್ಲಿ ಯಶಸ್ವಿ ಆಗಲಿಕ್ಕೆ ಜಿಲ್ಲಾಧಿಕಾರಿಗಳು ಮತ್ತೆ ನಮ್ಮ ಜಿಲ್ಲಾಧ್ಯಕ್ಷರು ಇದಕ್ಕೆ ಕಾರಣ. ನಿಮ್ಗೆಲ್ಲ ಗೊತ್ತಿದೆ ಇದು ಹೆಂಗಿತ್ತು ಕಾರ್ಯಕ್ರಮ, ಇದು ಹೆಂಗಿತ್ತು ಜಾಗ ಅಂತ. ಅದರಿಂದ ಈಗ ನಿಮ್ಮನ್ನೆಲ್ಲರನ್ನ ಉದ್ದೇಶಿಸಿ ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.